ಇದು ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಒಂದು ಆದೇಶ ಬಂದಿದೆ. ಬೆಂಗಳೂರು ವಿಕಾಸಸೌಧ ಬೆಂಗಳೂರಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸರ್ಕಾರದ ಕಾರ್ಯದರ್ಶಿ ಅವರು ಈ ಒಂದು ಆದೇಶವನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷಾ ಕಾರ್ಯವನ್ನು ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುತ್ತಿದೆ. ಅಂದರೆ ಈಗ ರಜಾ ಬಿಡ್ತಾರಲ್ಲ, ಅವಾಗ 20ನೇ ತಾರೀಕಿಂದ 7ನೇ ತಾರೀಕುವರೆಗೂ ಸಮೀಕ್ಷಾ ಕಾರ್ಯ ಇದೆ. ಇದಕ್ಕೆ ಮಾಸ್ಟರ್ ಟ್ರೈನರ್ಸು, ಮೇಲ್ವಿಚಾರಕರು ಮತ್ತು ಗಣಿತದಾರರ ಅಗತ್ಯವನ್ನು ಒತ್ತಿ ಹೇಳಲಾಗಿದೆ. ಇಲ್ಲಿ ಪ್ರತಿ ಜಿಲ್ಲೆಗೆ 50 ಮಾಸ್ಟರ್ ಟ್ರೈನರ್ಸ್ಗಳನ್ನು ಗೊತ್ತುಪಡಿಸ್ತಾರೆ. ಜೊತೆಗೆ ಈ ಸಮೀಕ್ಷೆಗೆ ಬೇಕಾಗಿರತಕ್ಕಂಥ ಶಿಕ್ಷಕರು ಮತ್ತು ಎಲ್ಲ ಇಲಾಖೆಗಳು, ನಿಗಮ ಮಂಡಳಿಗಳಿಂದ ಗಣಿತದಾರರ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಜೊತೆಗೆ ಎಷ್ಟು ಮನೆಗಳಿಗೆ 150 ಮನೆಗಳಿಗೆ ಒಬ್ಬ ಗಣಿತದಾರರನ್ನು ನೇಮಿಸ್ತಾರೆ. ಪ್ರತಿ 20 ಗಣಿತದಾರರ ಮೇಲೆ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಲಿಕ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಿಬ್ಬಂದಿಗಳ ಮಾಹಿತಿಯನ್ನು ಯಾವ ರೀತಿ ಪಡ್ಕೊಳ್ತಿದ್ದಾರೆ, ಅಧಿಕಾರಿ ಸಿಬ್ಬಂದಿಯ ಹೆಸರು, KGD ನಂಬರು, ಇಲಾಖೆ ಹೆಸರು, ನೇಮಿಸಲಾದ ಹುದ್ದೆಯ ಪದನಾಮ, ಅಂದರೆ ಅವರನ್ನು ಗಣಿತದಾರರಾಗಿ ನೇಮಿಸ್ತಾ ಇದ್ದಾರೋ, ಮೇಲ್ವಿಚಾರಕರಾಗಿ ನೇಮಿಸ್ತಾ ಇದ್ದಾರೋ, ಮಾಸ್ಟರ್ ಟ್ರೈನರ್ಸ್ಗಳಾಗಿ ನೇಮಿಸ್ತಾ ಇದ್ದಾರೋ, ಅವರ ಒಂದು ದೂರವಾಣಿ ಸಂಖ್ಯೆ, ಈ ಒಂದು ಶೀರ್ಷಿಕೆಯಡಿ ನಿಮ್ಮ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತದೆ. ಹಾಗಾಗಿ ಮುಂದಿನ ಒಂದು ರಜಾದಲ್ಲಿ ಅಂದರೆ 20/9/2025ರಿಂದ 7/2/2025ರವರೆಗೆ 150 ಮನೆಗಳಿಗೆ ಒಬ್ಬರಂತೆ ಗಣಿತದಾರರನ್ನು ನೇಮಿಸಲಾಗುತ್ತಿದೆ. ಇದಕ್ಕೆ ಎಲ್ಲರೂ ಸಜ್ಜಾಗಿ ಅಂತ ಹೇಳ್ತಾ ಈ ಒಂದು ಮುಂದಿನ ಇದರಲ್ಲಿ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಸಿಬ್ಬಂದಿಯವರನ್ನು ಪರಿಗಣಿಸ್ತಾ ಇದ್ದಾರೆ. ತೀವ್ರತರ ಕಾಯಿಲೆ ಹಾಗೂ ಗರ್ಭಿಣಿ ನೌಕರರನ್ನು ಇದರಲ್ಲಿ ವಿನಾಯಿತಿಯನ್ನು ಬಿಡ್ತಾ ಇದ್ದಾರೆ. ಅದಾನಂತರ